ಸೊ ನೀವು ರಾಯಲ್ ಎನ್ಫೀಲ್ಡ್ ಫ್ಯಾನ್ ಆಗಿರ್ಬೋದು ಅಥವಾ ನಿಮಗೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ ಇರ್ಬೋದು. ಸೊ ಯು ವಿಲ್ ಬಿ ಕನ್ಸಿಡರಿಂಗ್ ಅಮಂಗ್ ದೀಸ್ 3 ಮೋಟರ್ ಸೈಕಲ್ ಫಾರ್ ಟೂರಿಂಗು. ಸೊ ಈ 3 ಮೋಟರ್ ಸೈಕಲಲ್ಲಿ ನೀವು ಯಾವುದನ್ನು ಚೂಸ್ ಮಾಡಬೇಕಂತ ಇವತ್ತು ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ವುಡ್ ಬಿ ದ ಸ್ಕ್ರಾಮ್ 440. ದಿಸ್ ಈಸ್ ದ ಚೀಪೆಸ್ಟ್ ಆಫರಿಂಗ್ ಫ್ರಮ್ ದ ರಾಯಲ್ ಎನ್ಫೀಲ್ಡ್ ಇಫ್ ಯು ವಾಂಟ್ ಟು ಕನ್ಸಿಡರ್ ಮೋಟರ್ ಸೈಕಲ್ ಫಾರ್ ಟೂರಿಂಗು. ಆ್ಯಂಡ್ ಈ ಮೋಟರ್ ಸೈಕಲು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಸಖತ್ತಾಗಿದೆ, ಇದರಲ್ಲಿ ಕಂಫರ್ಟೇಬಲ್ ಆಗಿದೆ, ಸಿಟ್ಟಿಂಗ್ ಪಾಸ್ಚರ್ ಕಂಫರ್ಟೇಬಲ್ ಆಗಿದೆ, ಸೀಟು ತುಂಬ ಕಂಫರ್ಟೇಬಲ್ ಆಗಿದೆ, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿಸ್ ಮೋಟರ್ ಸೈಕಲ್ ಇಸ್ ಅಮೇಜಿಂಗು. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ವಿತ್ ದಿಸ್ ಮೋಟರ್ ಸೈಕಲ್. ಇದನ್ನು ನೀವು ಸಿಟಿಯಲ್ಲೂ ಚೆನ್ನಾಗಿ ಯೂಸ್ ಮಾಡ್ಬೋದು, ಟೂರಿಂಗು ಚೆನ್ನಾಗಿ ಮಾಡ್ಬೋದು, ಆ್ಯಂಡ್ ಲಿಟಲ್ ಬಿಟ್ ಆಫ್ ಆಫ್ ರೋಡಿಂಗ್ ಮಾಡ್ಬೋದು, ಮಲ್ಟಿಪರ್ಪಸ್ ಯೂಸ್ ಕೇಸ್ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಒಂದೇ ಒಂದು ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಇಸ್ ದಟ್ ಇದರಲ್ಲಿ ನಿಮಗೆ ಪವರ್ ಅಷ್ಟೊಂದು ಇರಲ್ಲ. ಸೊ ಇಫ್ ಯು ವಾಂಟ್ ದಟ್ ಫನ್ ಎಲಿಮೆಂಟು ಅದು ಮಿಸ್ಸಿಂಗ್ ಆಗಿದೆ. ದಿಸ್ ಇಸ್ ಫಾರ್ ಸಂಬಡಿ ಹೂ ಇಸ್ ವೆರಿ ಪ್ರಾಕ್ಟಿಕಲ್. ನನಗೆ ಜಸ್ಟ್ ಒಂದು ಟೂಲ್ ಬೇಕು ಫಾರ್ ಟೂರಿಂಗು, ಬಾಕಿ ಎಲ್ಲ ನನಗೆ ಶೋಕಿ ಗೀಕಿ ಬೇಡ ಅಂದರೆ ದಿಸ್ ಇಸ್ ದ ಬೆಸ್ಟ್ ಬೈ ಫಾರ್ ಯು. ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ಮೋಸ್ಟ್ ಪಾಪ್ಯುಲರ್ ಆಫರಿಂಗ್ ಇನ್ ರಾಯಲ್ ಎನ್ಫೀಲ್ಡ್, ದಟ್ ಇಸ್ ದ ಹಿಮಾಲಯನ್ 450. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತು. ಇದು ಟೂರಿಂಗು ತುಂಬ ಚೆನ್ನಾಗಿ ಮಾಡುತ್ತೆ, ಆಫ್ ರೋಡಿಂಗು ತುಂಬ ಚೆನ್ನಾಗಿ ಮಾಡುತ್ತೆ, ಒಳ್ಳೆ ಪವರು ಇದೆ, ನಿಮಗೆ ಒಳ್ಳೆ ಕ್ರೂಸಿಂಗ್ ಸ್ಪೀಡು ಇದೆ, ಒಳ್ಳೆ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿನೂ ಇದೆ, ಒಳ್ಳೆ ಟ್ಯಾಂಕ್ ರೇಂಜು ಇದೆ, ನಿಮಗೆ ಇದರಲ್ಲಿ ಒಳ್ಳೆ ಆಕ್ಸೆಸರೀಸು ಸಿಗುತ್ತೆ. ನಿಮಗೆ ಎಷ್ಟು ಹೇಳಬೇಕಪ್ಪ, ಇದ್ರದ್ದು ಒಳ್ಳೆ ವಾರ ಬೇರೆ ಇದೆ ಇದು, ಬಿಕಾಸ್ ಇಟ್ಸ್ ಅ ಹಿಮಾಲಯನ್ 450. ಸೊ ಅಷ್ಟೊಂದೆಲ್ಲ ಇರಬೇಕಾದ್ರೆ ನಿಮಗೆ ನಾನೇನು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಅನ್ ಅಮೇಜಿಂಗ್ ಮೋಟರ್ ಸೈಕಲು. ಎಸ್ಪೆಷಲಿ ನೀವು ಲಾಂಗ್ ಟೂರಿಂಗ್ ಮಾಡೋ ಪ್ಲಾನ್ ಇದೆ ಅಂದರೆ ದಿಸ್ ಇಸ್ ದ ಬೆಸ್ಟ್ ಮೋಟರ್ ಸೈಕಲ್ ಟು ಪರ್ಚೇಸ್ ಫ್ರಮ್ ದ ರಾಯಲ್ ಎನ್ಫೀಲ್ಡು. ಬಟ್ ಆಲ್ಸೋ ಆನ್ ದ ಫ್ಲಿಪ್ ಸೈಡು ನೀವು ಲಾಂಗ್ ಟೂರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು ಸಿಟಿಯಲ್ಲಿ ಜಾಸ್ತಿ ಯೂಸ್ ಮಾಡಬೇಕಂತ ಇದ್ದೀರಾ ಅಂದರೆ ದಿಸ್ ವಿಲ್ ಫೀಲ್ ಲಿಟಲ್ ಬಿಟ್ ಹೆವಿ. ನಿಮಗೆ ಸಿಟಿಯಲ್ಲಿ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಆ್ಯಂಡ್ ಅಗೇನ್ ಹೇಳ್ತಾ ಇಲ್ವಾ, ದಿಸ್ ಇಸ್ ಅಗೇನ್ ದ ಪರ್ಪಸ್ ಬಿಲ್ಡ್ ಮೋಟರ್ ಸೈಕಲ್ ಓನ್ಲಿ, ಜಸ್ಟ್ ಲೈಕ್ ದ ಸ್ಕ್ರಾಮ್ 440 ವಿತ್ ಲಿಟಲ್ ಬಿಟ್ ಮೋರ್ ಫನ್ ಎಲಿಮೆಂಟ್ ಇದೆ, ಬಿಕಾಸ್ ನಿಮಗೆ ಇದರಲ್ಲಿ ಒಳ್ಳೆ ಪವರ್ ಇದೆ. ಬಟ್ ನೀವು ಜಾಸ್ತಿ ಸೀರಿಯಸ್ ಇಲ್ಲ ಇನ್ ಟೂರಿಂಗು, ನೀವು ಅಷ್ಟೊಂದು ಲಾಂಗ್ ಟೂರಿಂಗ್ ಮಾಡಲ್ಲ ಅಂದರೆ ಮೇ ಬಿ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ದ ಥರ್ಡ್ ಚಾಯ್ಸ್, ದಟ್ ಈಸ್ ದ ಗೊರಿಲ್ಲಾ 440. ಐ ನೋ ನೀವು ಶಾಕ್ ಆಗಿರ್ತೀರಾ, ಗೊರಿಲ್ಲಾ 440 ಅಂದರೆ ಏನು ಗುರು, ದಟ್ ಈಸ್ ಫಾರ್ ಅ ಸಿಟಿ ಪರ್ಪಸ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಹೈವೇ ಯೂಸ್ ಅಲ್ಲ, ನೀನು ಟೂರಿಂಗೋಸ್ಕರ ಏನಕ್ಕೆ ಹೇಳ್ತಾ ಇದೆಯಾ ಅಂತ ಹೇಳ್ಬೋದು. ಬಟ್ ದಿಸ್ ಇಸ್ ಆಲ್ ನಿಮ್ಮದು ಗ್ಯಾನೀಸ್ ಹೇಳುವಂಥ ಮಾತುಗಳು. ನಾನು ಸಾಕಷ್ಟು ಜನ ನೋಡಿದ್ದೀನಿ ಗೊರಿಲ್ಲಾ 450ಯಲ್ಲಿ ಟೂರ್ ಮಾಡೋದು. ಆ್ಯಂಡ್ ದಿಸ್ ಇಸ್ ಅ ವೆರಿ ಗುಡ್ ಮೋಟರ್ ಸೈಕಲ್, ಎಸ್ಪೆಷಲಿ ನೀವು ಶಾರ್ಟರ್ ರೈಡರ್ ಆಗಿದ್ದೀರಾ ಅಂದರೆ ದಿಸ್ ಇಸ್ ಅ ವೆರಿ ಕಂಫರ್ಟೇಬಲ್ ಮೋಟರ್ ಸೈಕಲ್. ಎಸ್, ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಟರ್ ಸೈಕಲ್, ನಿಮಗೆ ಒಳ್ಳೆ ಮಜಾ ಕೊಡುತ್ತೆ, ಫನ್ ಕೊಡುತ್ತೆ. ವೈಲ್ ಯು ಆರ್ ಇನ್ ಸಿಟಿ ಆಗಿರಲಿ ಟೂರಿಂಗ್ ಆಗಿರಲಿ ಎಲ್ಲ ಕಡೆ ನಿಮಗೆ ಫನ್ ಕೊಡುತ್ತೆ. ಬಟ್ ಆಲ್ಸೋ ಇದು ಪ್ರಾಕ್ಟಿಕಲ್ ಆಗಿದೆ, ನಿಮಗೆ ಸಿಟ್ಟಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿದೆ, ಸೀಟು ತುಂಬ ಕಂಫರ್ಟೇಬಲ್ ಆಗಿದೆ. ಎಸ್, ಟ್ಯಾಂಕ್ ರೇಂಜ್ ಸ್ವಲ್ಪ ಕಮ್ಮಿ ಇದೆ ಒಪ್ಕೋತೀನಿ, ಬಟ್ ನಿಮಗೆ ಪಾಸ್ಚರ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಫಾರ್ ಟೂರಿಂಗ್ ಆಲ್ಸೋ. ಲೈಟಾಗಿ ನೀವು ಟೂರಿಂಗ್ ಮಾಡ್ಬೋದು. ನೀವು ಅ ಪರ್ಸನ್ ಹೂ ವಾಂಟ್ಸ್ ಟು ಜಸ್ಟ್ ಎಂಜಾಯ್ ವೈಲ್ ಟೂರಿಂಗು, ನಿಮಗೆ ದಟ್ ಇಂಜಿನಿಂದ ಫನ್ ಬೇಕು ಅಂದರೆ ಗೋ ಫಾರ್ ಗೊರಿಲ್ಲಾ 450 ರಾದರ್ ದನ್ ದ ಹಿಮಾಲಯನ್ 450 ಅಂತ ಹೇಳ್ತೀನಿ. ನೀವು ಶಾರ್ಟ್ ಟೂರ್ಸ್ ಮಾಡ್ತೀರಾ, ನೀವು ಲಾಂಗ್ ಟೂರ್ ಮಾಡೋ ಪರ್ಸನ್ ಅಲ್ಲ ಅಂದರೆ ದರ್ ಇಸ್ ನೋ ನೀಡ್ ಫಾರ್ ಯು ಟು ಗೋ ಫಾರ್ ದ ಹಿಮಾಲಯನ್ 450. ದಿಸ್ ಇಸ್ ಮೋರ್ ದೆನ್ ಇನಫ್ ಅಂತ ನಾನು ಹೇಳ್ತೀನಿ.